ಸಮರ್ಥ್ ಸರ್ ನನ್ಗೆ ಹೇಳಿದ್ರು, ನನ್ಗೆ ಬಂದು ಕ್ವಶನ್ ಮಾಡಿದ್ರು, ಅಂಜನ್ ರೂರಲ್ ಸ್ಟಾರ್ ಅಂಜನ್ ಇಟ್ಕೊಂಡಿದ್ರಲ್ಲಪ್ಪ ಯಾರು ಇಟ್ಟಿದ್ದಾರೆ ಅಂತ ಕೇಳಿದ್ರು. ಅದು ಆಕ್ಚುಲಿ ಶಿವಮೊಗ್ಗದಲ್ಲಿ ಒಂದು ಸಂಘಟನೆ ಇತ್ತು, ಅವ್ರು ಕೊಟ್ಟಿತ್ತು. ನಾನು ಬಿಗ್ ಬಾಸ್ ಇಂದ 2 ಸತಿ ಆಫರ್ ಬಂದಾಗ ಕೂಡ ಅವರೇ ಅವಾಗ ಕೇಳಿದ್ರು ಅದನ್ನ, ರೂರಲ್ ಸ್ಟಾರ್ ಅಂಜನ್ ಅಂತ ಎಲ್ಲ ಕಡೆ ಓಡಾಡ್ತಾ ಇತ್ತು. ಅದನ್ನ ಕ್ಯಾರಿ ಮಾಡಿಲ್ಲ. ನಾನು ಯಾವುದೇ ಇನ್ಸ್ಟಾ ಐಡಿ ತಗೊಂಡ್ರು ನಾನು ರೂರಲ್ ಅಂಜನ್ ಇಟ್ಕೊಂಡಿದ್ದೀನಿ, ಸ್ಟಾರ್ ಇಟ್ಕೊಂಡಿಲ್ಲ. ಆ ಜನಗಳು ಕೊಟ್ಟಿದ್ದು ಮತ್ತು ಸಂಘಟನೆ ಕೊಟ್ಟಿದ್ದು. ಅದು ನನ್ನ ಕ್ವಶನ್ ಮಾಡಿದ್ರು, ಇದನ್ನ ಹೆಂಗ್ ಪರ್ಮಿಷನ್ ಕೊಟ್ಟರು ಅಂತ ಕೇಳಿದ್ರು. ಸರ್ ನಾನು ಇಟ್ಕೊಂಡಿಲ್ಲ ಸರ್ ಅಂತ ಹೇಳಿದೆ. ಅವತ್ತು ಅವ್ರು ಅಬ್ಜೆಕ್ಷನ್ ಮಾಡಿದ್ರು, ಬೇಡ ಸೂಟ್ ಆಗಲ್ಲ ಅಂದ್ರು. ಬಿಫೋರ್ ಸಿನಿಮಾ ನೋಡಿದ್ಮೇಲೆ ಅವ್ರು ಬಂದು ನನ್ನ ಹಕ್ ಮಾಡಿದ್ರು. ನಾನು ಶಾಕ್. ಅಂಜನ್ ನಿಮ್ಗೆ ರಾಜ್ಯ ಪ್ರಶಸ್ತಿ ಕೊಡ್ಬೇಕು ಅನ್ಕೊಂಡಲ್ಲ ಸರ್, ರಾಜ್ಯ ಪ್ರಶಸ್ತಿ ಕೊಡ್ಬೇಕಂತ ಹೇಳಿದ್ರು. ನನಗೆ ಬರುತ್ತೆ ಬಿಡೋದು ಬೇಕಾಗಿಲ್ಲ, ಬಟ್ ಏನು ಹೇಳಿದ್ರು ಸಿನಿಮಾದಲ್ಲಿ ಅದನ್ನ ಅಚ್ಚುಕಟ್ಟಾಗಿ ಮಾಡಿದೀನಿ. ನಮ್ಮ ಸಿನಿಮಾದ ನಿರ್ಮಾಪಕರು 3 ಜನ ಸಿನಿಮಾ ನೋಡಿದಾಗಲೂ ಕೂಡ ಅವ್ರ ಫ್ಯಾಮಿಲಿ ಹತ್ತಿತ್ತು. ಎಕ್ಸಾಂಪಲ್ ಇಲ್ಲೇ ಇದಾರ, ಎಲ್ಲರೂ ಹತ್ತಿದ್ರು. ಅವತ್ತೊಂದು ಮಿನಿಮಮ್ ಅಂದ್ರೆ ಒಂದು 50ರಿಂದ 60 ಜನ ಸಿನಿಮಾ ತೋರಿಸಿದ್ವಿ. ಎಲ್ಲರೂ ಹತ್ರು, ಅಪ್ರಿಷಿಯೇಟ್ ಮಾಡಿದ್ರು. ಇದೆಲ್ಲ ಆಕ್ಟಿಂಗ್ ಕಲ್ತಿದ್ದು ಮೇನ್ ಮಲ್ಲಿಕ್ ಸರ್. ನಾನು ಬೇರೆ ಲೆವೆಲ್ ಇದ್ದೆ, ಅಂದ್ರೆ ಬೇರೆ ಒಂದು ಪ್ರೀಮಿಯರ್ ಇದೆ ನಾನು ಹಂಗಿಂಗ್ ಮಾಡಿದ್ರು ಓಕೆ ಅಂತ. ಬಟ್ ಅದು ಆಕ್ಟಿಂಗ್ ಅಲ್ಲಪ್ಪ. ಒಂದಿಷ್ಟು ಹೀರೋಗಳದ್ದು ನಿನಗೆ ರೆಫರ್ ಮಾಡ್ತೀನಿ, ರಿಯಾಲಿಟಿ ಬಂದು ಆಕ್ಟಿಂಗ್ ಮಾಡು, ಅದ್ರ ಕಣ್ಣಲ್ಲಿ ಆಕ್ಟ್ ಮಾಡು, ಮುಗ್ದಲ್ಲಿ ಬೇಡ ಅಂತ ನನ್ನನ್ನು ಸುಮಾರು 1 ವರ್ಷ ತಿದ್ದಿದ್ರು ಅವರು. ಇವತ್ತು ನಾನು ಏನೇ ಮಾಡಿದ್ರು ಆಕ್ಟಿಂಗ್ ಅಲ್ಲಿ, ಅದಕ್ಕೆ ಮಲ್ಲಿಕ್ ಸರೇ ಕಾರಣ. ಆ ಸಿನಿಮಾ ಬರೋ ಕಾರಣ ಎಲ್ಲ ನನ್ನ ಅಂದದ್ರು ಅವರು. ಅಂಡ್ ನನ್ನ ಜೊತೆ ಆಕ್ಟಿಂಗ್ ಮಾಡಿದ್ರಲ್ಲ ಪ್ರತಿಯೊಬ್ರು ಸಿಕ್ಕಾಪಡೆ ಸಪೋರ್ಟ್ ಮಾಡಿದ್ರು. ನನ್ನ ಜೊತೆ ವಿಲನ್ ಆಗಿ ಮಾಡಿದ್ದಾರೆ ಲಕ್ಷ್ಮೇಶ್ವರ್ ಸರ್. ಅವ್ರಿಗೆ ದಿನ ಹೇಳ್ತಾ ಇದ್ದೆ ನಾನು, ಸರ್ ರಿಯಾಲಿಟಿನ ಮಾಡೋಣ ಸರ್ ಫೈಟ್ ಅಂತ ಹೇಳ್ತಿದ್ದೆ. ಅಂದ್ರೆ ಎಲ್ರಿಗೂ ಬೀಳ್ಕೊಂಡು ಎತ್ಕೊಂಡು ಎಲ್ಲ ಹೊಡೆದ ತಿಂದ್ವಿ. ಕಂಟಿನ್ಯೂ 3 days 4 days ಬ್ಲೀಡಿಂಗ್ ಆಗ್ತಾ ಇತ್ತು ಕಾಲಲ್ಲಿ, ಕ್ಯೂ ಬರ್ತಾ ಇತ್ತು ಕಾಲಲ್ಲಿ, ಆದ್ರೂ ಬಿಟ್ಟಿರ್ಲಿಲ್ಲ. ನಾನು ಅವ್ರು ಹೇಳ್ತಿದ್ದೆ, ಸರ್ ಮಾಡಿ ಸಪೋರ್ಟ್ ಮಾಡಿ ಸರ್ ನನಗೆ ಅಂತ. ಬಿಕಾಸ್ ನನಗೆ ಒಂದು ಹಸಿವಿತ್ತು ಗೆಲ್ಬೇಕು ಅಂತ. ಒಂದು ನಾರ್ತ್ ಕರ್ನಾಟಕದಿಂದ ಅಂತ ಎಲ್ಲರೂ ಮಾತಾಡ್ತಿದ್ರು. ಹೌದು, ನಾನು ನಾರ್ತ್ ಕರ್ನಾಟಕನೇ. ಅಲ್ಲಿಂದ ಒಂದು ಪ್ರತಿಭೆ ಇಲ್ಲಿ ಒಂದು ಉಳಿಬೇಕು, ಕರ್ನಾಟಕ ಜನ ಮೆಚ್ಚೋ ಮಗ ಆಗ್ಬೇಕು ಅಂತ ಕನಸ್ಕೊಂಡಿದ್ದೆ. ಅದು ಹುಲಿಬೀರನ ಚಿತ್ರದ ಮೂಲಕ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಅಂಡ್ ಕಾಕನ್ ಕ್ಯಾರೆಕ್ಟರ್ ಬರುತ್ತೆ, ಮಲ್ಯ ಬಾಗಲಕೋಟೆ. ನಾಗರಾಜ್ ನಾವೊಬ್ಬ ಯೂಟ್ಯೂಬರ್ ಸರ್. ಆಕ್ಚುಲಿ ನಾ ಸಣ್ಣ ಪುಟ್ಟ ಶಾರ್ಟ್ ಫಿಲ್ಮ್ಗಳನ್ನು ಮಾಡ್ತಾ ಇದ್ದೆ. ಒಂದು 150-200 ಶಾರ್ಟ್ ಫಿಲ್ಮ್ ಮಾಡೀನಿ. ಯೂಟ್ಯೂಬ್ನ ಜವಾಶಂಕ್ಷ ಅಂತ ಚಾನಲ್ ಇದೆ. ಅದ್ರಾಗ ನನ್ನ ಪ್ರತಿಭೆಯನ್ನು ಗುರುತಿಸಿ ನಮ್ಮ ಡೈರೆಕ್ಟರ್ ಆದಂಥ ಮಲ್ಲಿಕಾರ್ಜುನ್ ಸರ್ ಫೋನ್ ಹಚ್ಚಿ ಕರೆದು ಕಥೆಯನ್ನೆಲ್ಲ ಹೇಳಿ ಈ ಥರ ಕ್ಯಾರೆಕ್ಟರ್ ಐತಪ್ಪ ಅಂತಂದಾಗ ನನಗೆ ಬೇಕಾಗಿದ್ದು ಒಟ್ಟು ಅವ್ರಂತೆ ಒಂದು ಕೆಲಸ ಮಾಡ್ಬೇಕು. ನಾನು ಅದು ಯಾವ ಪಾತ್ರ ಆದ್ರೂ ನಾ ಮಾಡ್ತೇನೆ ಸರ್ ಅಂತ ಒಂದು ಮಾತತ್ತೆ. ಬಟ್ ನನಗೆ ಒಳ್ಳೆ ಪಾತ್ರನ ಕೊಟ್ರ. ಆಮೇಲೆ ಅಷ್ಟೊಂದು ಚಂದ ತೋರ್ಸಾರ ನನ್ನ. ನನಗೆ ಬಿಲೀವ್ ಆಗ್ತಾ ಇಲ್ಲ, ನಾನು ಅಷ್ಟೊಂದು ರಗಡ್ ಒಬ್ಬನೇ ಕಾಣಾಕತ್ತೀನಿ. ಆಮೇಲೆ ಇದ್ರೊಳಗೆ ಒಂದು ಬಾಂಧವ್ಯ ಅಂದ್ರೆ ನಾನು ಮಾಡಿದ ಕಾಮಿಡಿ ಶಾರ್ಟ್ ಫಿಲ್ಮ್ಸ್ ಒಳಗೆ ಇದು ಒಂದು ಎಮೋಷನ್ ಜರ್ನಿ ನಂದಿದೆ. ನಾನು ಇಂಥ ಪಾತ್ರಗಳನ್ನ ನನ್ನ ಯಾವುದೇ ಶಾರ್ಟ್ ಫಿಲ್ಮ್ ಒಳಗೆ ಮಾಡಿಲ್ಲ. ಸರ್ ಎಲ್ಲ ನನ್ನ ತಿದ್ದಿ ಪ್ರತಿಯೊಂದಕ್ಕೂ ಪ್ರೋತ್ಸಾಹ ನೀಡಿ ಪ್ರತಿಯೊಂದೂ ಅವರೇ ನೋಡ್ಕೊಂಡ್ರು. ಹಾಗೆ ಪ್ರೊಡ್ಯೂಸರ್ ಸರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಮಾಧ್ಯಮ ಮಿತ್ರದವರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾ ಅಂದ್ರೆ ನಾನು ಒಂದು ಬಾವಾಗಿನ ಕಪ್ಪಾಗಿದ್ದೆ, ಅಂದ್ರೆ ಯೂಟ್ಯೂಬ್ ಜರ್ನಿ ಆಗಲಿ ಅಥವಾ ಇನ್ಸ್ಟಾ ಆಗಲಿ. ಬಟ್ ಈಗ ಸಮುದ್ರಕ್ಕೆ ಬಿದ್ದ ತಿಮಿಂಗ್ಲಾಗ್ಯಾವಿ, ಉತ್ತರ ಕರ್ನಾಟಕದಿಂದ ಬರ್ತೀವಿ, ಒಳ್ಳೆ ಸಿನಿಮಾ ತಗೊಂಡ್ಬರ್ತೀವಿ, ನಿಮ್ನೆಲ್ಲಾರು ಮನರಂಜಿಸ್ತೀವಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮಲ್ಲು ಬಾಗಲಕೋಟೆ ಅವರೇ. ಮನು ಪಾಟೀಲ್ ಚಿತ್ರದ ನಾಯಕಿ. ಫಸ್ಟ್ ಸಿನಿಮಾ ಯಾವುದೇ ತಾಯಿ ಒಂದು ಫಸ್ಟ್ ಮೂವಿ ಬಂದ ತಕ್ಷಣ ಒಂಥರ ಸ್ಪೆಷಲ್ ಫೀಲ್ ಇರ್ತದೆ. ಸೊ ನನಗೆ ಬಹಳ ಸ್ಪೆಷಲ್. ಫಸ್ಟ್ ಥ್ಯಾಂಕ್ ಯು ಸೋ ಮಚ್ ಮಲಿಕ್ ಸರ್. ನಾನು ಭಾಳ ಕಾಡ್ಸಿದ್ದೀನಿ ಬರ್ಬೇಕು, ಏನ್ ಮಾಡ್ಬೇಕು, ಭಾಳ ಕ್ವಶನ್ಸ್ ಇತ್ತು ನಂಗೆ. ಈ ಸಿನಿಮಾ ಮಾಡಲಿ ಹೆಂಗೆ ಮಾಡಲಿ, ಬಿಕಾಸ್ ನಾ ಯೂಟ್ಯೂಬ್ ಒಳಗೆ ಮಾಡ್ಕೋತ ಬಂದಕ್ಕೆ. ಸಿನಿಮಾ ಅಂದ ತಕ್ಷಣ ಒಂದು ದೊಡ್ಡ ಇಂಡಸ್ಟ್ರಿ, ಅಲ್ಲಿ ಬಂದಾಗ ಏನು ಗೆತ್ತ ಏನು ಗೊತ್ತಿಲ್ಲ. ಸೊ ಕ್ಯಾಮ್ರಾ ಹೆಂಗೆ ಫೇಸ್ ಮಾಡಬೇಕು ಏನು ಗೊತ್ತಿಲ್ಲ. ಎಷ್ಟು ಸರಳವಾಗಿ ನಂಗೆಲ್ಲ ತಿಳಿಸ್ಕೊಟ್ರು, ಏನು ಗೊಂದಲ ಇರಲಿಲ್ಲ. ಫಸ್ಟ್ ಡೇ ಸ್ವಲ್ಪ ನಂಗೆ ನರ್ವಸ್ ಇತ್ತು, ಬಟ್ ಸರ್ ಬಂದು ಏನಾಗಲ್ಲ ಆರಾಮಾಗಿ ಮಾಡುವ ಅಂತಂದು ಹೇಳಿ ಸೊ ನಂಗೊಂದು ಹೋಪ್ಸ್ ಕೊಟ್ಟರೆ. ಸೊ ಸಿನಿಮಾ ಏನು ಅಂತ ನಂಗೆಲ್ಲ ಕಲಿಸ್ಕೊಟ್ರೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನಮ್ಮ ಎಲ್ಲ ಪ್ರೊಡ್ಯೂಸರ್ಸ್ಗೂ ನಮ್ಗೊಂದು ಇಷ್ಟೊಂದು ಒಳ್ಳೆ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅವ್ರಿಗೆ. ನನ್ನ ಫಸ್ಟ್ ಸಿನಿಮಾ ನಂಗೆ ಏನು ಮಾತಾಡ್ಬೇಕಂತ ಗೊತ್ತಾಗತ್ತಿಲ್ಲ, ಬಟ್ ನಂಗೆ ಭಾಳ ಖುಷಿ ಅದ ಸಿನಿಮಾ ಒಳಗೆ. ಫಸ್ಟ್ ಸಿನಿಮಾ ನನಗೆ ಇಷ್ಟೊಂದು ಒಳ್ಳೆ ಆಪರ್ಚುನಿಟಿ ಸಿಕ್ಕಿದ್ದು. ಆ್ಯಂಡ್ ನನ್ನ ಪಾತ್ರದ ಬಗ್ಗೆ ಹೇಳ್ಬೇಕಾ ಅಂತಂದ್ರೆ, ಈಗೆಲ್ಲ ಮನೆಯೊಳಗೆ ಬಗ್ಗೆ ಹಟ್ಟಮಾರಿ ಹೆಣ್ಮಗಳು ಇರ್ತಾಳೆ. ನಂಗೆ ಅದು ಬೇಕಂದ್ರೆ ಬೇಕು, ನಂಗೆ ಏನೋ ಗೊತ್ತಿಲ್ಲ, ನಂಗೆ ಅದು ಬೇಕು. ನೋ ಮ್ಯಾಟರ್ ವಾಟ್, ನನಗೆ ಬೇಕಂದ್ರೆ ನಾನು ಸಾಧಿಸಬೇಕದು. ಸೊ ಇಂಥ ಒಂದು ರಗಡ್ ಕ್ಯಾರೆಕ್ಟರ್ನ ನೋಡಿ ನಂಗೆ ಸರ್ ಕೊಟ್ಟಿದ್ದು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ. ಥ್ಯಾಂಕ್ ಯು ಮನು. ಆಲ್ ದಿ ವೆರಿ ಬೆಸ್ಟ್. ತಮಗೆ ಒಳ್ಳೇದಾಗ್ಲಿ. ರೇವಣ್ಣ ಲಕ್ಷ್ಮೇಶ್ವರ್ ಅವರು ರೀಚ್ ಮಾಡಿಸಿದ್ದು ನೀವೆಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಲಾಸ್ಟ್ ಡೇ ಶೂಟ್ ಇದ್ದಾಗ ನೀವೆಲ್ಲ ಬಂದು ನನ್ನನ್ನು ಬಹಳ ಲೆವೆಲ್ ರೀಚ್ ಮಾಡ್ತಿದ್ರು. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಥ್ಯಾಂಕ್ ಯು ಮನು.